ಸರ್ ರಾಜಣ್ಣ ಹೊಸ MLAಗಳು ಪತ್ರ ಬರೆದಿದ್ದಾರೆ ಸರ್, ಸಚಿವ ಕನಿಷ್ಠ 5 ಮಂದಿಗಾದರೂ ಕೂಡ ಸಚಿವ ಸ್ಥಾನ ಕೊಡಬೇಕು ಅಂತ. ಪೇಪರಲ್ಲಿ ನೋಡಿದ್ದೀನಿ ಅಷ್ಟೇ, ನಿಮಗೂ ಪತ್ರ ಬರೆದಿದ್ದಾರೆ ಅಂತ. ನನಗಿನ್ನ ತಲುಪಿಲ್ಲ. ಎಲ್ಲರಿಗೂ ಆಸೆ ಇರ್ತದಲ್ಲ ಮಂತ್ರಿ ಆಗಬೇಕು, ಎಲ್ಲರಿಗೂ ಮಂತ್ರಿ ಆಗಬೇಕು ಅಂತ. ಫಸ್ಟ್ ಟೈಮ್ ಈಗ ಇದು ನರೇಂದ್ರ ಮೋದಿಯವರು ಚೀಫ್ ಮಿನಿಸ್ಟರ್ MLA ಆಗಿಲ್ಲಪ್ಪ, ಚೀಫ್ ಮಿನಿಸ್ಟರ್ ಆಗಿರೋಲ್ಲ. ಅದಕ್ಕೆ ಎಲ್ಲರಿಗೂ ಆಸೆ. ಚೀಫ್ ಮಿನಿಸ್ಟರ್ ಹೋದರು, ಕೆಲವು ಮಂತ್ರಿ ಆಗಿದ್ದವರು ಇದ್ದಾರೆ, MLA ಆಗಿದ್ದವರು ಮಂತ್ರಿ ಆದವರು ಕೇಳ್ತಾರೆ. ಅವ್ರು ಕೇಳಿದ್ರೆ ತಪ್ಪೇನಿದೆ, MLAಗಳು ಕೊಟ್ಟರೆ ತಪ್ಪೇನಿಲ್ಲ ನೋಡಪ್ಪ. ನಾನು ಫಸ್ಟ್ ಟೈಮ್ ಹೊಸ ಪೀಳಿಗೆ ಬೆಳಿಬೇಕಲ್ಲ. ಎಷ್ಟು ದಿನ ನಾವೇ ಊಟ ಹೊಡ್ಕೊಂಡು ಈಗ ಆಲೆ 34 ವರ್ಷ ಆಯ್ತು. ಹೊಸ ಜನ್ರೇಷನ್ ಬರಬೇಕಾ, ಹೊಸ ಆಲೋಚನೆ ಬರಬೇಕಲ್ಲ. ನಾನು ಹೊಸಬರುಗಳು ಇರಬೇಕು ಅನ್ನೋದಕ್ಕೆ ನಾನು ಅವ್ರಿಗೆಲ್ಲ ಪ್ರೇರಣೆ ಕೊಡೋದು, ಅದನ್ನು ತಯಾರು ಮಾಡಬೇಕಲ್ಲ. ಈಗ ಹೊಸ ಜನ್ರೇಷನ್ ಇರಬೇಕಲ್ಲ. ನಾವು ಕೇಳ್ಕೊಂಡು ತಪ್ಪೇನಿಲ್ಲ. ಪಾರ್ಟಿ ಲೀಡರ್ಶಿಪ್ ತೀರ್ಮಾನ ಮಾಡಿ. ಈಗ ಹೊಸ ಶಾಸಕರುಗಳು ತಮ್ಮ ಮಂತ್ರಿಮಂಡಲಕ್ಕೆ ಸೇರೋ ಅವಕಾಶ ಸಿಗ್ಬೋದಾ ಸರ್? ನಾನು ಅದನ್ನು ಕೇಳುತ್ತೆ. ಈಗ ನಾನು ಮಂತ್ರಿಮಂಡಲ ಮಾಡ್ತೀನಿ ಅಂತ ನಾನು ಹೇಳುವುದಿಲ್ಲ. ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ ನನ್ನ ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವರು ಎಕ್ಸ್ಪ್ಯಾನ್ಷನ್ ಮಾಡ್ತಾರೆ ಅಂತ ಕೆಲವರು ಡೆಲ್ಲಿಗೆ ಹೋಗ್ತಾರೆ, ಕೆಲವರು ಪತ್ರ ಬರೀತಾರೆ, ಕೆಲವು ಇನ್ನೆಲ್ಲ ಹೊರಗಡೆ ಹೋಗಿ ಮಾಡ್ತಾರೆ. ಅವ್ರ ಆಸೆ ಇರ್ತದೆ. ಸರ್ ಡಿ ಕೆ ಶಿವಕುಮಾರ್ ಅವರು ಕೂಲಿ ಕೊಡಿ ಅಂತ ಕೇಳ್ತಾರೆ. ಅದಕ್ಕಿಂತ ಡಿ ಕೆ ಶಿವಕುಮಾರ್ ಅವ್ರಿಗಿಂತ ಮುಂಚೆ ಪರಮೇಶ್ವರ್ 2 ಬಾರಿ ಅಧ್ಯಕ್ಷರಾಗಿದ್ರು, ಅವ್ರಿಗೆ ಕೂಲಿ ಕೊಡ್ಲಿ ಅಂತ ಹೇಳಿ ರಾಜಣ್ಣ ಅವರು ಹೇಳಿದ್ದಾರೆ ಸರ್. ಅವರು ದೊಡ್ಡ ಸರ್ CM ಮತ್ತು ಕುಮಾರಸ್ವಾಮಿ ನಡುವೆ ಸರ್ ದೆಹಲಿಯಿಂದ ಏನಾದರೂ ಬಂತ ಸರ್? ಈ ವಾರ ಹೋಗ್ತೀರಾ ಸರ್? ಈ ತಿಂಗಳ ಒಳಗಡೆ ಏನೋ ಫಸ್ಟ್ ಟೈಮ್ ಹೇಳಿದ್ದಾರೆ ಹೈಕಮಾಂಡ್ ಕಿಚ್ಚಾಕ್ ಮಾಡ್ದೆ ಕೇಳಿಲ್ಲ, ಮಾತುಕತೆ ನಡೆಸ್ತಾರೆ ಅಂತ ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ನಾನು ಇಲ್ಲಿ ಕುಮಾರ ಕೃಪಾ ಸರ್ ಏನಾದರೂ ಹೋಗ್ತೀರಾ ಸರ್ ಡೆಲ್ಲಿಗೆ ಸರ್ ಈ ವಾರದಲ್ಲಿ ಸರ್? ಪಟೇಲೆಲ್ಲ ಸರ್ ಸರ್ ದೆಹಲಿಗೆ ಏನಾದರೂ ಹೋಗ್ತೀರಾ ಸರ್? ಪಟೇಲ್ ಅವನಿಂದ ಇವರೆಲ್ಲ ಇಲ್ಲ ಸರ್. ಗಾಳಿ ಮಾಡ್ತಾರೆ ಸರ್ ದೆಹಲಿಗೆ ಹೋಗ್ತೀರಾ ಸರ್ ಈ ವಾರ ಸರ್? ಸರ್ ಜಾರಕಿಹೊಳಿ ಅವರು ನಿಮ್ಮ ಜೊತೆ ಏನಾದರೂ ಮಾತಾಡಿದ್ದಾರೆ? ಜಾರಕಿಹೊಳಿಯವರು ನಮ್ಮ ಹಿರಿಯ ಲೀಡ್ರು, ನನ್ನ ಜೊತೆ ವರ್ಕಿಂಗ್ ಫ್ರೆಂಡ್ ಆದವರು. ವಾರಕ್ಕೊಂದ್ಸತಿ ಮಾತಾಡ್ತಾ ಇರ್ತೀವಿ, ಇಬ್ಬರು ಹಂಚ್ಕೊಳ್ತಾ ಇದ್ದೀವಿ. ಸಮಾನ ಮನಸ್ಸು. ಅವ್ರಿಗೂ ಪಕ್ಷದ ಬಗ್ಗೆ ಅಪಾರವಾದ ಚಿಂತನೆ ಇದೆ. ಈ ಸರ್ಕಾರ ಮತ್ತೆ ವಾಪಸ್ ತರಬೇಕು ಅಂತೇಳಿ ನಾವೆಲ್ಲ ಯೋಜನೆಗಳನ್ನು ತಯಾರು ಮಾಡ್ತಾ ಇದ್ದೀವಿ. ಈ ಸರ್ಕಾರ ವಾಪಸ್ ಬರ್ತದೆ. ಸರ್ ಡೆಲ್ಲಿಗೆ ಹೋಗ್ತೀರಂತಲ್ಲ, ಯಾವಾಗ ಹೋಗ್ತೀರಾ ಸರ್? ಹಿರಿಯ ಸಚಿವರು ನಿಮ್ಮ ಜೊತೆ ಬರ್ತಾರೆ ಅಂತ ಡೆಪ್ಟಿ CM ಬಂದಿದ್ದಾರೆ, ಭೇಟಿ ಬಂದು ಒಂದು ಫೋಟೋ ಹಿಡಿಯೋರಂತೆ. ಬನ್ನಿ ಕರೆಸ್ತೀನಿ 2 ನಿಮಿಷ. 5,000 ಕೋಟಿ ರೂಪಾಯಿನ ಕೆಲಸ CM 2,000 ಕೋಟಿ ಕೊಟ್ಟಿದ್ದಾರೆ. ಎಲ್ಲ ಟೆಂಡ್ಗಳೆಲ್ಲ ಕರೆದಿದ್ದೀವಿ. 75% ಎಲ್ಲ ಆರ್ಡರ್ ಕೊಟ್ಟಿದ್ದೀವಿ. ಮಳೆ ಪ್ರಾರಂಭ ಆಗೋಷ್ಟಕ್ಕೆ ಮುಗಿಬೇಕು. ಏಪ್ರಿಲ್ ಒಳಗಡೆ ಎಲ್ಲ ಕೆಲಸ ಆಗಬೇಕು ಅಂತ ಹೇಳಿದ್ದೀವಿ. ಸೊ ಅದಕ್ಕೆಲ್ಲ ನಾನು ಕರೆದು ಎಲ್ಲರಿಗೂ ಸೂಚನೆ ಕೊಟ್ಟಿದ್ದೀನಿ. ಜಲ್ದಿ ಕೆಲಸ ಎಲ್ಲ ಮುಗಿಸಿ ಕ್ವಾಲಿಟಿ ಮಾತ್ರ ಕಾಂಪ್ರಮೈಸ್ ಎಲ್ಲೂ ಆಗಬಾರ್ದು ಅಂತ ಹೇಳಿ. ಸೊ ದೇ ಆರ್ ಅಟ್ ಇಟ್. ಅದಲ್ಲದೆ ಒಂದು 10 ಲಕ್ಷ ಖಾತೆಗಳಿಗೆ ದಾಖಲೆಗಳನ್ನೆಲ್ಲ ನಾವು ಹೆಂಗೆ ರೂರಲಲ್ಲಿ ಮಾಡಬೇಕು ಆ ರೀತಿ ಇಲ್ಲೂ ಕೂಡ ಖಾತೆಗಳು ಮಾಡಿದ್ವಿ. ಈ ಖಾತೆ ಎಲ್ಲ ಮಾಡಿದ್ವಿ, A to B ಖಾತಾ ಇವೆಲ್ಲ ಇದೆ. ಅವೆಲ್ಲ ಸೇರಿ ಅವರೆಲ್ಲ ದಾಖಲೆ ಕೊಡೋದು. ಇನ್ನೊಂದು ವೆಲ್ಫೇರ್ ಸ್ಕೀಮ್ಸು 2 ವರ್ಷದಿಂದ ಏನೋ ಕೊಟ್ಟಿದ್ದೀವಿ. ಸುಮಾರು 30,000 ಜನ ತಳ್ಳೋ ಗಾಡಿಗೆ ಅತಿಯಾಗಿದೆ. ಬೇರೆ ಬೇರೆ ಇದೆ. MLAಗಳಿಗೆ ಬೆನಿಫಿಷರೀಸ್ ಅದೆಲ್ಲ ಕೊಟ್ಟ ಮೇಲೆ ಅವರಿಗೆಲ್ಲ ಮಾಡಿ ಕಾರ್ಯಕ್ರಮ ಮಾಡಿ. ಸರ್ ಧಾರವಾಡದಲ್ಲಿ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಅಂತ BJPದವ್ರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸರ್. ಅವ್ರ್ಯಾಕೆ ಮಾಡಲಿಲ್ಲ? ನಾವು ಮಾಡ್ತಾಯಿದ್ದೀವಿ. ಅದಕ್ಕೆ ಉದ್ಯೋಗಕ್ಕೆ ಭಾಳ ತೊಂದರೆ ಇದೆ ಅಂತಲೇ ಅವ್ರಿಗೆಲ್ಲ 3,000 ಸಾವಿರ ಕೊಡ್ತಾ ಇರೋದು. ಈಗೆಲ್ಲ ಕರಿತಾ ಇದ್ದೀವಿ. ಈಗ ಮೊನ್ನೆ ಪ್ರಾಬ್ಲಮ್ ಇತ್ತು, ಅದು 371J ಅದಾಯಿತು. ಒಳ ಮೀಸಲಾತಿ ಸ್ವಲ್ಪ ಮಧ್ಯ ಬಂತು. ಆದರೂ ಎಲ್ಲ ಕೆಲವೆಲ್ಲ ಮಾಡ್ತಾಯಿದ್ದೀವಿ. ನಮ್ಮ ಡಿಪಾರ್ಟ್ಮೆಂಟಲ್ಲಿ ಸುಮಾರು PSCಗಳ